ದೇವಾಂಗ ಸಂಘದ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಗಾಯತ್ರಿ ಮಹಾಸಂಸ್ಥಾನ ಮಠದ ಪೂಜ್ಯರಾದಂಥ ಶ್ರೀ ದಯಾನಂದಪುರಿ ಸ್ವಾಮೀಜಿಯವರಿಗೆ ನಮಸ್ಕರಿಸಿ, ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೂಜ್ಯರಾದಂಥ ಬಾಪ ಈ ಕಡೆಗೆ ಪೂಜ್ಯರಾದಂಥ ನಿರ್ಮಲಾನಂದನಾಥ ಸ್ವಾಮೀಜಿಯವರಿಗೆ ನಮಸ್ಕರಿಸಿ, ಶ್ರೀ ನಿತ್ಯಾನಂದ ಯೋಗಾಶ್ರಮದ ಪೂಜ್ಯರಾದಂಥ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರಿಗೆ ನಮಸ್ಕರಿಸಿ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹಾಗೂ ದೇವಾಂಗ ಸಂಘದ ಅಧ್ಯಕ್ಷರಾದಂಥ ಜಿ ರಮೇಶ್ ಅವರೇ, ಮಾಜಿ ಮಂತ್ರಿಗಳು, ವಿಧಾನ ಪರಿಷತ್ತಿನ ಸದಸ್ಯರು ಆದಂಥ ಶ್ರೀಮತಿ ಉಮಾಶ್ರೀ ಅವರೇ, ಲೋಕಸಭಾ ಸದಸ್ಯರಾದಂಥ ಡಾಕ್ಟರ್ ಮಂಜುನಾಥ್ ಅವರೇ, ರಾಜ್ಯಸಭಾ ಸದಸ್ಯರಾದಂಥ ಶ್ರೀ ನಾರಾಯಣ ಅವರೇ, ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಶ್ರೀ ನಾಗೇಂದ್ರ ಅವರೇ, ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದಂಥ ಶ್ರೀ MC ವೇಣುಗೋಪಾಲ್ ಅವರೇ, ವಿಧಾನಸಭೆಯ ಸದಸ್ಯರಾದಂಥ ಶ್ರೀ ಉದಯ ಗರುಡಾಚಾರ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಸಂಘದ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಗೆಳೆಯರೇ, ಅತ್ಯಂತ ಸಂತೋಷದಿಂದ ದೇವಾಂಗ ಸಂಘದ ಶತಮಾನೋತ್ಸವವನ್ನು ಭಾಳ ಈ ಸಂಘ 100 ವರ್ಷಗಳನ್ನು ತುಂಬಿದೆ. ಇದರ ಶತಮಾನೋತ್ಸವವನ್ನು ಉದ್ಘಾಟನೆ ಮಾಡ್ತಾ ಇದ್ದೇನೆ. ಸಂಘ 1924ರಲ್ಲಿ ಪ್ರಾರಂಭ ಆಯಿತು. ಶ್ರೀ ಅಂಪಯ್ಯ ಅನ್ನೋರು ಇದರ ಮೊದಲನೇ ಅಧ್ಯಕ್ಷರಾಗಿದ್ದರು. ಈಗ 100 ವರ್ಷಗಳನ್ನು ಕ್ರಮಿಸಿದೆ. ಒಂದು ಸಂಘಟನೆಗೆ 100 ವರ್ಷಗಳು ಆಗ್ತಕ್ಕಂಥದ್ದು ಒಂದು ಮೈಲಿಗಲ್ಲು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದೇವಾಂಗದವರು ಮತ್ತು ನೇಕಾರರು ಇವರನ್ನು ಸಂಘಟನೆ ಮಾಡಿ ಬೆಂಗಳೂರು ನಗರಕ್ಕೆ ಅಥವಾ ಮೈಸೂರು ನಗರಕ್ಕೆ ಬರ್ತಕ್ಕಂಥ ವಿದ್ಯೆ ಕಲೀಲಿಕ್ಕೆ ಬರ್ತಕ್ಕಂಥ ವ್ಯಕ್ತಿಗಳಿಗೆ, ವಿದ್ಯಾರ್ಥಿಗಳಿಗೆ ಅವರಿಗೆ ಉಳ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಭಾಳ ವರ್ಷಗಳಿಂದ ದೇವಾಂಗ ಸಂಘದವರು ಮಾಡ್ಕೊಂಡು ಬಂದಿದ್ದಾರೆ.
ಈಗಲೂ ಕೂಡ ಒಂದು ಹಾಸ್ಟೆಲ್ ಇದೆ. ಅನೇಕ ಪದವಿ ಕೋರ್ಸ್ಗಳಿಗೆ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಕಾನೂನು ಪದವಿ ಕೂಡ ಪ್ರಾರಂಭ ಮಾಡಿದ್ದಾರೆ. ಈಗ ಮಹಿಳೆಯರಿಗೆ ಒಂದು ಹಾಸ್ಟೆಲನ್ನು ಕಟ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಮಹಿಳೆಯರಿಗೆ ಒಂದು ಹಾಸ್ಟೆಲನ್ನು ಕಟ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಯಾಕಂತಂದರೆ ಮಹಿಳೆಯರು ಹೆಚ್ಚು ಹೆಚ್ಚು ವಿದ್ಯಾವಂತರಾಗಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅಂತಕ್ಕಂಥ ಮಾತುಗಳನ್ನು, ಇದಕ್ಕೆ ಮಹಿಳೆಯರಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರನೇ ಮಹಿಳೆಯರು ಆರ್ಥಿಕವಾಗಿ ಸಾಮಾಜಿಕವಾಗಿ ಸ್ವಾವಲಂಬಿಗಳಾಗಬೇಕು ಅಂತಕ್ಕಂಥ ಕಾರಣದಿಂದಲೇ ನಾವು ಇವತ್ತು ಶಕ್ತಿ ಯೋಜನೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಒಂದು ಕಾಲದಲ್ಲಿ ಮಹಿಳೆಯರು ಕೂಡ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದಂಥ ಜನ. ಇವರಿಗೆ ಹೆಚ್ಚು ಶಿಕ್ಷಣವನ್ನು ಕೊಟ್ಟು ಅವರನ್ನು ಕೂಡ, ಇದು ಸರಿ ಇಲ್ವೋ ಇದು? ಇದು ಸರಿ ಇಲ್ವೇನ್ರಿ? ಯಾಕೆ ಇದನ್ನಾಗ ತಗೊಳಾಗ್ತಾ ಇಲ್ಲ? ಇಲ್ಲಿ ಚೆನ್ನಾಗಿ ಕೇಳ್ತಾ ಇದೆ. ಇದರಲ್ಲಿ ಚೆನ್ನಾಗಿ ಹತ್ರ ಇಟ್ಕೊಂಡು ಹತ್ರ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಾನು ಹತ್ರ ಇಟ್ಕೊಂಡೇ ಮಾತಾಡ್ತೀನಿ ಇನ್ಮೇಲೆ. ಮಹಿಳೆಯರು ಕೂಡ ಶೂದ್ರರಂತೆ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು. ಅವರು ಕೂಡ ಲಿಂಗ ತಾರತಮ್ಯದಿಂದ ನರಳತಕ್ಕಂಥ ವ್ಯವಸ್ಥೆ ಇತ್ತು. ಈಗ ಲಿಂಗ ತಾರತಮ್ಯ ತೊಲಗಿ ಅವರು ಕೂಡ ಪುರುಷರಿಗೆ ಸಮಾನವಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗ್ತಾ ಇದೆ. ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ದೇವಾಂಗ ಸಂಘದವರು ಮಹಿಳೆಯರಿಗೋಸ್ಕರ ಒಂದು ಹಾಸ್ಟೆಲನ್ನು ಮಾಡಿ ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರಾಜ್ಯ ಸರ್ಕಾರ ಸ್ವಾಮೀಜಿಯವರು, ದಯಾನಂದ ಸ್ವಾಮೀಜಿಯವರು, ದಯಾನಂದಪುರಿ ಸ್ವಾಮೀಜಿಯವರು ಹೇಳಿದ್ರು ನನಗೆ, ಆಮೇಲೆ ರಮೇಶ್ ಕೂಡ ಹೇಳಿದ್ರು, ಮಹಿಳಾ ಹಾಸ್ಟೆಲ್ಗೆ ಸಹಾಯ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ನಾನು ಸಹಾಯ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಲ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂತಂದರೆ ಮಹಿಳೆಯರು ವಿದ್ಯಾವಂತರಾಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಸರ್ಕಾರ ಯಾವಾಗಲೂ ಕೂಡ ಎಲ್ಲರನ್ನೂ ಒಳಗೊಂಡಂತೆ ಅವರು ಯಾವುದೇ ಧರ್ಮದವರಾಗಿರಲಿ ಎಲ್ಲ ಧರ್ಮದವ್ರನ್ನೂ ಕೂಡ ಒಳಗೊಂಡಂತೆ ನಾವು ಕಾರ್ಯಕ್ರಮ ರೂಪಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು. 100 ವರ್ಷಗಳ ಸಂಘಟನೆ ಇರ್ಬೋದು, ಆದರೂ ಇವತ್ತು ನೋಡಿದಾಗ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ಕಾಣಲಿಕ್ಕೆ ಬಯಸ್ತಾ ಇದ್ದೇವೆ. ಇದು ಭಾಳ ದೊಡ್ಡ ಇತಿಹಾಸ ಇರ್ತಕ್ಕಂಥ ಒಂದು ಜನಾಂಗ. ಯಾಕಂತಂದರೆ ನೇಕಾರಿಕೆ ಮಾಡೋದು ಇದೆಯಲ್ಲ, ಇದು ಒಂದು ಕಸುಬು. ಇದು